ಎಲ್ಲರಿಗೂ ನಮಸ್ತೆ. ಜೈ ಶ್ರೀರಾಮ್. ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ, ಇವತ್ತಿನ ದಿನ ನಾವು ಮಕರ ಸಂಕ್ರಾಂತಿ ಆಚರಣೆಯ ಮಹತ್ವ ಏನು ಅಂಥೇಳಿ ತಿಳ್ಕೊಳ್ಳೋಣ ಬನ್ನಿ. ಮಕರ ಸಂಕ್ರಾಂತಿ ಸುಗ್ಗಿಯ ಹಬ್ಬ ಅಂತಲೇ ಹೇಳ್ಬೋದು. ಇದು ನಮ್ಮ ಭಾರತದ ದೇಶಾದ್ಯಂತ ಹಲವಾರು ಹೆಸರುಗಳನ್ನು ಹೊಂದಿರುವಂಥದ್ದು. ಕೆಲವೊಂದು ಕಡೆ ತಮ್ಮ ಸಂಸ್ಕೃತಿಗೆ ತಕ್ಕಂತೆ ಸಂಪ್ರದಾಯದಂತೆ ಹಬ್ಬವನ್ನು ಆಚರಿಸೋದು ಉಂಟು. ಸುಗ್ಗಿ ಕಾಲ ಬಂತು ಅಂದರೆ ನಮ್ಮ ಭಾರತದಲ್ಲಿ ಕೆಲವೊಂದು ಕಡೆ ಸಂಕ್ರಾಂತಿ ಅಂದರೆ, ಇನ್ನೊಂದು ಕಡೆ ಲೋಹ್ರಿ, ಪೊಂಗಲ್ ಮತ್ತು ಬಿಹು ಈ ರೀತಿ ಹಲವಾರು ಹೆಸರುಗಳಿಂದ ಆಚರಿಸ್ತಾರೆ ಈ ಒಂದು ಹಬ್ಬವನ್ನು, ಸುಗ್ಗಿಯ ಹಬ್ಬವನ್ನು. ಕರ್ನಾಟಕದಲ್ಲಿಯೂ ಕೂಡ ಸಂಕ್ರಾಂತಿಯನ್ನು ಸಂಭ್ರಮದಿಂದ ಆಚರಿಸೋದುಂಟು. ಭಾರತದ ಬಹುಪಾಲು ರಾಜ್ಯಗಳಲ್ಲಿ ಸಂಕ್ರಾಂತಿಯನ್ನು ಆಚರಿಸುವ ಪದ್ಧತಿ ಇದೆ. ಅದರಲ್ಲೂ ಪ್ರತಿ ವರ್ಷವೂ ಕೂಡ ಜನವರಿ 14ರಂದು ಆಚರಿಸುವಂಥದ್ದು ಮಕರ ಸಂಕ್ರಾಂತಿ ಹಬ್ಬವನ್ನು. ಮಕರ ಸಂಕ್ರಾಂತಿಗೂ ಸೂರ್ಯ ದೇವನಿಗೂ ಏನಪ್ಪ ಸಂಬಂಧ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಈ ಸೂರ್ಯದೇವನಿಗೂ ಮತ್ತು ಈ ಮಕರ ಸಂಕ್ರಾಂತಿಗೂ ಏನಪ್ಪ ಸಂಬಂಧ ಅಂದರೆ, ಈ ಹಬ್ಬ ಸೌರ ಚಕ್ರಗಳ ಆಧಾರದ ಮೇಲೆ ಆಚರಿಸುವಂಥದ್ದು. ಸೂರ್ಯದೇವನು 6 ತಿಂಗಳ ಕಾಲ ಉತ್ತರದ ಕಡೆಗೆ ಚಲಿಸುವಂಥ ಸಮಯ ಇದು. ಇದನ್ನು ನಾವು ಸೂರ್ಯನ ಉತ್ತರಾಯಣ ಸಂಚಾರ ಅಂಥೇಳಿ ಕರಿತೀವಿ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವಂಥ ವಾಡಿಕೆ ಇದೆ. ಮತ್ತು ಮಕರ ಸಂಕ್ರಾಂತಿ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ, ಸಂಕ್ರಾಂತಿ ಅಂತ ಅಂದರೆ ಒಂದು ದೇವತೆ ಅಂತಲೇ ನಾವು ಹೇಳ್ಬೋದು. ಸಂಕ್ರಾಂತಿ ಈ ದೇವತೆ ಬಂದು ಶಂಕರಾಸುರ ಅಂಥೇಳಿ ಒಬ್ಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನನ್ನು ಕೊಂದಂತಹ ದಿನವಿದು ಈ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ಮತ್ತು ಮುಂದಿನ ದಿನ ಅಂದರೆ ನೆಕ್ಸ್ಟ್ ಡೇನ ನಾವು ಕರಿದಿನ ಅಂತ ಕರೀತಾರೆ ಕೆಲವರು. ಇನ್ನು ಕೆಲವರು ಕಿಂಕ್ರಾಂತ ಅಂತಲೂ ಕೂಡ ಕರೆಯುವಂಥದ್ದು. ಮತ್ತು ನಮ್ಮ ಗ್ರಂಥಗಳ ಪ್ರಕಾರ ಮತ್ತು ಮಹಾಭಾರತದಲ್ಲಿ ಉಲ್ಲೇಖ ಇರುವಂತೆ ವೈದಿಕ ಋಷಿ ವಿಶ್ವಾಮಿತ್ರರು, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವರು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದ್ರಂತೆ. ಮತ್ತು ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಹೋದ ಸಮಯದಲ್ಲಿ ಈ ಹಬ್ಬವನ್ನು ಆಚರಿಸ್ತಿದ್ರಂತೆ. ಯಾರು? ಈ ನಮ್ಮ ಪಾಂಡವರು. ಮತ್ತು ಮಕರ ಸಂಕ್ರಾಂತಿ ಸೂರ್ಯದೇವರಿಗೆ ಸಂಬಂಧಪಟ್ಟಿದ್ದು. ಹಿಂದೂಗಳಿಗೆ ಉತ್ತರಾಯಣ ಕಾಲ ಎಂದು ಕರೆಯಲ್ಪಡುವ 6 ತಿಂಗಳ ಮಂಗಳಕರ ಅವಧಿ ಪ್ರಾರಂಭವಾಗುವ ಸಂಕೇತ ಈ ಮಕರ ಸಂಕ್ರಾಂತಿ. ಇದು ಆಧ್ಯಾತ್ಮಿಕ ಆಚರಣೆ ಕೂಡ ಹೌದು. ಈ ಸಂಕ್ರಾಂತಿ ಸಂದರ್ಭದಲ್ಲಿ ಗಂಗಾ ಮತ್ತು ಜಮುನಾ ನದಿಗಳು ಸಂಗಮವಾಗುತ್ತಂತೆ. ಸಂಗಮದಲ್ಲಿ ಲಕ್ಷಾಂತರ ಜನರು ಪವಿತ್ರ ಸ್ನಾನವನ್ನು ಮಾಡ್ಕೋತಾರೆ. ಎಲ್ಲಿ? ಗಂಗಾ ಹಾಗೂ ಜಮುನಾ ನದಿಗಳಲ್ಲಿ. ಈ ಪವಿತ್ರ ಸ್ನಾನ ಜನ್ಮ ಜನ್ಮಗಳ ಪಾಪಗಳನ್ನು ಕಳೆಯುವಂಥದ್ದು. ಆ ದಿನ ಅಂದರೆ ಸಂಕ್ರಾಂತಿಯ ದಿನ ಸ್ನಾನ ಮಾಡಿದ್ದೇ ಆದರೆ. ಈ ನಂಬಿಕೆ ನಮ್ಮ ಪೂರ್ವಜರು ಕೊಟ್ಟಂತಹದ್ದಾಗಿದೆ. ಈ ದಿನ ಹಲವಾರು ಜನರು ತಮ್ಮ ಪ್ರಾರ್ಥನೆಗಳ ಮೂಲಕ ಸೂರ್ಯದೇವನನ್ನು ನಮಸ್ಕರಿಸಿ ಆಚರಿಸೋದು ಕೂಡ ಇದೆ. ಮತ್ತು ಇವರು ಶ್ರೀ ಸೂರ್ಯನಾರಾಯಣನನ್ನು ಜಗಚ್ಚಕ್ಷು ಅಂತಾರೆ. ನೋಡಿ, ಯಾವುದೇ ಪ್ರತಿಫಲಾಕ್ಷೆಗಳೇ ಇಲ್ಲದೆ ಜಗತ್ತಿನ ಪ್ರತಿಯೊಂದು ಜೀವರಾಶಿಗಳ ಜೀವಕ್ಕೆ ಆಧಾರವಾಗಿರುವಂಥದ್ದು ಈ ಶ್ರೀ ಸೂರ್ಯನಾರಾಯಣ.
ಇವರನ್ನು ಜಗಚ್ಚಕ್ಷು ಎನ್ನುತ್ತೇವೆ. ಮಾನವರಿಗೆ, ದಾನವರಿಗೆ, ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೆ, ಮರ ಗಿಡಗಳಿಗೆ ತನ್ನ ಶಾಖ ಹಾಗೂ ಬೆಳಕನ್ನು ನೀಡಿ ಸಲಹುತ್ತಿದ್ದಾರೆ. ನಮ್ಮೆಲ್ಲರಿಗೂ ಇವರು ಮಿತ್ರ ಅಂತಲೇ ಹೇಳ್ಬೋದು. ಯಾರು? ಈ ಸೂರ್ಯನಾರಾಯಣ ದೇವರು. ನಮಸ್ಕಾರ ಪ್ರಿಯೋ ಭಾನುಹು ಅಂದರೆ ಸೂರ್ಯ ನಮಸ್ಕಾರ ಪ್ರಿಯ. ಸೂರ್ಯದೇವರು ನಮಸ್ಕಾರ ಪ್ರಿಯರಂತೆ. ಯಾರು ಮನೆ ಹೊರಗಡೆ ಬೆಳಗಿನ ಬಿಸಿಲಿನಲ್ಲಿ ನಿಂತ್ಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾರೆ, ಅವರ ದೇಹದ ಆರೋಗ್ಯ ವೃದ್ಧಿಯಾಗತ್ತೆ. ಯಾಕೆ ಅಂದರೆ ಸೂರ್ಯನ ಬಿಸಿಲಲ್ಲಿ ವೈಟಮಿನ್ ಡಿ ಇದೆ. ಅದು ದೇಹಕ್ಕೆ ಪುಷ್ಟಿ ನೀಡುತ್ತೆ. ಚರ್ಮ ರೋಗ, ಯಾವುದೇ ಒಂದು ಚರ್ಮ ರೋಗವಿದ್ದರೂ ಕೂಡ ನಿಯಂತ್ರಿಸುತ್ತೆ. ಇದನ್ನು ಅರಿತಂತಹ ನಮ್ಮ ಪೂರ್ವಿಕರು ಧಾರ್ಮಿಕ ವಿಧಿಯಂತೆ ಸೂರ್ಯನಿಗೆ ನಮಸ್ಕಾರ ಹಾಕಿ ಅಂತ ಹೇಳ್ತಾರೆ. ನೀವೆಲ್ಲರೂ ಕೂಡ ಕೇಳಿರಬಹುದು, ಹೌದಾ? ಕೇಳೇ ಇರ್ತೀರ. ಮತ್ತು ಇದನ್ನು ಯಾವ ರೀತಿ ಆಚರಿಸ್ತಾರೆ, ಹೇಗೆ ಆಚರಿಸೋದು ಅಂತ ಕೇಳೋದಾದರೆ, ಈ ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ ಜನವರಿ 14ನೇ ತಾರೀಕು ಬೆಳಗ್ಗೆನೇ ಬೇಗ ಎದ್ದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು. ಆಗಲೇ ಹೇಳ್ದಂಗೆ ನಾನು ಜಮುನಾ ನದಿ ಮತ್ತು ಗಂಗಾ ನದಿಗಳಲ್ಲಿ ಸ್ನಾನ ಮಾಡಿ, ಅಥವಾ ನಿಮಗೆ ಸಾಧ್ಯವಾಗದೇ ಇದ್ದರೆ ಮನೆಯಲ್ಲೇ ಸ್ನಾನ ಮಾಡಿ, ಆ ನೀರಿಗೆ, ಸ್ನಾನ ಮಾಡುವಂತಹ ನೀರಿಗೆ ಗೋಮೂತ್ರ ಅಥವಾ ಗಂಗಾಜಲವನ್ನು ಕೂಡ ನೀವು ಬೆರೆಸಿ ಸ್ನಾನ ಮಾಡುವಂಥದ್ದು ಮಾಡ್ಬೋದು. ಮನೆಯಲ್ಲಿರುವಂತಹ ಮಹಿಳೆಯರು ಶುದ್ಧರಾದ ಬಳಿಕ ಅಂದರೆ ಸ್ನಾನ ಆದಮೇಲೆ ಮನೆಯ ಅಂಗಳದಲ್ಲಿ ಬಣ್ಣ ಬಣ್ಣದಂತಹ ರಂಗೋಲಿಗಳನ್ನು ಹಾಕ್ಬೋದು. ನಂತರ ಸೂರ್ಯದೇವನಿಗೂ ಕೂಡ ಅರ್ಘ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವಂಥದ್ದು ಮಾಡಬೇಕು. ಈ ದಿನ ಶನಿದೇವನನ್ನು ಕೂಡ ಪೂಜಿಸಬಹುದಂತೆ. ಶನಿದೇವನನ್ನು ಈ ದಿನ ಪೂಜಿಸಿದ್ದೇ ಆದರೆ ಮಂಗಳಕರವಾದಂತಹ ಸುದ್ದಿ ನಿಮ್ಮದಾಗತ್ತೆ. ಈ ದಿನ ಪೂಜೆಯ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಾನವನ್ನು ಕೂಡ ಮಾಡಬಹುದು. ದೇವಸ್ಥಾನಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ನಿಮಗೆ ಯಾರಾದರೂ ಗೊತ್ತಿದ್ದರೆ ಅವರನ್ನು ಊಟಕ್ಕೆ ಕರೆದು ಊಟ ಬಡಿಸೋವಂಥದ್ದು ಪ್ರಸಾದದ ರೀತಿಯಲ್ಲಿ. ನೆಕ್ಸ್ಟು ಮಕರ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ತಿನ್ನಿ ಅಂತ ಹೇಳ್ತಾರೆ, ಹೌದಾ? ತುಂಬ ಮಹತ್ವ ಇದೆ ಅಂತಲೇ ಹೇಳ್ಬೋದು ಈ ಎಳ್ಳು ಬೆಲ್ಲಕ್ಕೆ. ಈ ಸಂಕ್ರಾಂತಿ ಸಮಯದಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ಪ್ರತಿ ಹೆಣ್ಮಕ್ಳು ಕೂಡ ಮನೆ ಮನೆಗೂ ಹೋಗುವಂಥ ವಾಡಿಕೆ ಕೂಡ ಇದೆ. ಈ ಎಳ್ಳು ತಿನ್ನೋದಕ್ಕೆ ವೈಜ್ಞಾನಿಕ ಕಾರಣ ಅಂತ ಅಂದರೆ, ಈ ಧನುರ್ಮಾಸದಲ್ಲಿ ತುಂಬ ಚಳಿ ಇರುತ್ತೆ, ಹೌದಾ? ಈ ಚಳಿಯಿಂದ ಹಲವಾರು ಜನಕ್ಕೆ ಮಲಬದ್ಧತೆಯಂತಹ ತೊಂದರೆಗಳು, ಇನ್ನು ಅನೇಕ ಚರ್ಮ ರೋಗಗಳು ಕೂಡ ಬರುವಂಥದ್ದು. ಈ ಚಳಿಯನ್ನು ನಿಯಂತ್ರಿಸ್ಬೇಕಂದ್ರೆ ನಮ್ಮ ಶರೀರದಲ್ಲಿ ಉಷ್ಣಾಂಶ ಬೇಕಾಗತ್ತೆ, ಹೌದಾ? ಇದರಿಂದ ಚರ್ಮ ಸುಕ್ಕು ಕಟ್ಟೋದಾಗಿರ್ಬೋದು ಅಥವಾ ಬಿರಿಯೋದಾಗಿರ್ಬೋದು ಆಗತ್ತೆ ಈ ಚಳಿಯಿಂದ. ಜೊತೆಗೆ ನೆಕ್ಸ್ಟು ಉತ್ತರಾಯಣ ಆದ ನಂತರ ಬಿಸಿಲಿನ ತಾಪ ಕೂಡ ಬರುತ್ತೆ. ಈ ಹೇಮಂತ ಋತುವಿನ ನಂತರ ಬರುವ ಶಿಶಿರ ಋತು ಅಂದರೆ ಮರಗಿಡಗಳೆಲ್ಲ ಎಲೆ ಉದುರುತ್ತಲ್ಲ, ಆ ಸಮಯದಲ್ಲಿ ಚರ್ಮದ ಬಿರಿತ ಸಮಸ್ಯೆ ಜಾಸ್ತಿ ಆಗುತ್ತೆ. ಬಿಸಿಲಿನ ತಾಪದಿಂದ ಚರ್ಮ ಬಾಧೆ ಬರುವಂಥ ಸಾಧ್ಯತೆ ಕೂಡ ಇದೆ. ಇದನ್ನು ನಿವಾರಿಸ್ಬೇಕಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಅಗತ್ಯ. ವೈದ್ಯಶಾಸ್ತ್ರದ ಪ್ರಕಾರ ಮತ್ತು ನಮ್ಮ ಆಹಾರ ಶಾಸ್ತ್ರದ ಪ್ರಕಾರ ನಮ್ಮ ಶರೀರಕ್ಕೆ ವೈಟಮಿನ್ ಎ ಮತ್ತು ವೈಟಮಿನ್ ಬಿ ಅವಶ್ಯಕತೆ ಬಹಳ ಬೇಕಾಗತ್ತೆ. ಈ ವೈಟಮಿನ್ ಎ ಮತ್ತು ವೈಟಮಿನ್ ಬಿ ಕೊಡುವಂಥ ಒಂದು ಧಾನ್ಯ ಯಾವುದು ಗೊತ್ತಾ? ಅದು ಬೇರೆ ಯಾವುದೂ ಅಲ್ಲ, ಎಳ್ಳಿನಲ್ಲಿ ಹೇರಳವಾದ ಅಂದರೆ ಬಹಳಷ್ಟು ವೈಟಮಿನ್ ಎ ಮತ್ತು ವೈಟಮಿನ್ ಬಿ ಸಿಗುವಂಥದ್ದು. ಎಲ್ಲರೂ ಕೂಡ ಎಳ್ಳು ತಿಂದು ಎಳ್ಳಿನಂತೆ ಅಂದರೆ ಅರಳು ಉರಿದಂತೆ ಮಾತಾಡಿ, ಬೆಲ್ಲ ತಿಂದು ಬೆಲ್ಲದಂತೆ ಅಂದರೆ ಮಧುರವಾಗಿ ಮಾತಾಡಿ, ಎಳ್ಳು ಬೆಲ್ಲದ ಸಮ್ಮಿಶ್ರಣದಿಂದ ನಿಮ್ಮ ಬಾಂಧವ್ಯವಿರಲಿ ಅಂತ ಹೇಳಿ ಕೂಡ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಆ ದೇವರು ಒಳ್ಳೆಯದನ್ನು ಮಾಡಲಿ. ಮತ್ತೊಂದು ವಿಚಾರ ಹೇಳೋದು ಮರ್ತೆ ನೋಡಿ,
ಈ ಸಂಕ್ರಾಂತಿ ಸಮಯದಲ್ಲಿ ಗಾಳಿಪಟ ನೀವೆಲ್ಲರೂ ಹಾರಿಸಿದ್ದೀರಾ? ಇದಕ್ಕೆ ಒಂದು ಮಹತ್ವ ಇದೆ ಗೊತ್ತಾ ನಿಮಗೆ? ಅಂದರೆ ಈ ಸಮಯದಲ್ಲಿ ಆ ಗಾಳಿಪಟವನ್ನು ನೋಡ್ತಾ ಇದ್ದರೆ ಎಷ್ಟು ರೋಮಾಂಚಕ ಆಗುತ್ತಲ್ಲ, ಆ ದೃಶ್ಯವನ್ನು ನೋಡ್ತಾ ಇದ್ದರೆ, ಅದರಲ್ಲೂ ಈ ಚಳಿಗಾಲದಲ್ಲಿ ಬೆಳಗಿನ ಆಕಾಶ ನೋಡ್ತಾ ಇದ್ದರೆ, ಏರುವಂತಹ ಒಂದು ಗಾಳಿಪಟಗಳು, ಓ ನನ್ನ ಗಾಳಿಪಟ ಮೇಲೋಗ್ತಿದೆ, ಅವ್ರ ಗಾಳಿಪಟ ಮೇಲೋಗ್ತಿದೆ ಅನ್ನೋದು. ಸ್ಪರ್ಧೆಗಳು ಕೂಡ ಏರ್ಪಡಿಸ್ತಾರಂತೆ ಅನೇಕ ರಾಜ್ಯಗಳಲ್ಲಿ. ಅವರವ್ರದ್ದೇ ಆದಂತಹ ಪದ್ಧತಿಗಳಿರುತ್ತಲ್ವ. ಅನೇಕರು ಈ ಆನಂದದಾಯಕ ಚಟುವಟಿಕೆಯನ್ನು ದೇವರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ರೂಪ ಅಂತಲೇ ಪರಿಗಣಿಸ್ಕೊಂಡಿದ್ದಾರೆ. ಅಂದರೆ ಗಾಳಿಪಟವನ್ನು ಏರಿಸುವಂಥದ್ದು ಹಲವಾರು, ಅಂದರೆ ವಿವಿಧ ಪ್ರದೇಶಗಳಿಗೆ ತಕ್ಕಂತೆ ಮಕರ ಸಂಕ್ರಾಂತಿನ ಆಚರಣೆಯನ್ನು ಮಾಡುವಂಥದ್ದು. ಅವ್ರಿಗೆ ಬೇಕಾಗಿರುವಂಥ ರೀತಿಯಲ್ಲಿ, ಅಂದರೆ ಅವರ ಪೂರ್ವಿಕರು ಯಾವ ರೀತಿ ಮಾಡ್ಕೊಂಡು ಬಂದಿದ್ರೋ ಆ ರೀತಿ ಇವರು ಕೂಡ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಬರುವಂಥದ್ದು. ನಮ್ಮ ಪೂರ್ವಿಕರು ಯಾವ ರೀತಿ ಕಂಟಿನ್ಯೂ ಮಾಡಿದ್ದಾರೆ, ನಾವು ಅದನ್ನೇ ಮಾಡ್ಕೊಂಡು ಬರುವಂಥದ್ದು ಮಾಡ್ತಾಯಿದ್ದೀವಿ. ಹೌದಾ? ನೀವು ಕೂಡ ಅದನ್ನೇ ಮಾಡ್ತಿದ್ದೀರಿ ಅಂತ ಭಾವಿಸ್ತೇನೆ. ಎಲ್ಲರೂ ಕೂಡ ಗಾಳಿಪಟವನ್ನು ಬಿಡೋದಕ್ಕೆ ಸಿದ್ಧರಾಗಿದ್ದೀರಿ ಅಂತ ಅನ್ಕೋತೀನಿ. ಮತ್ತು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಲ್ಲರೂ ಕೂಡ ಆರೋಗ್ಯದಿಂದ ನಮ್ಮ ಜೀವನವನ್ನು ಸಾಗಿಸೋಣ. ಯಾವುದೇ ಒಂದು ರೀತಿಯ ತೊಂದರೆ ಇಲ್ಲದೆ ನಮ್ಮ ಜೀವನವನ್ನು ಸಾಗಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಬೇಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಪರಮಾತ್ಮ. ಜೈ ಆಂಜನೇಯ.